ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಿರಂತರವಾಗಿ ಜಾಹೀರಾತುಗಳನ್ನ ಕೊಡುವಂತ ಕೆಲಸ ಆಗ್ತಾರೆ. 23ವರೆಗೂ ಸಹ ಕೇಂದ್ರ ಸರ್ಕಾರದ ವಿರುದ್ಧ ಜಾಹೀರಾತು. ಇವತ್ತು ಇನ್ನೊಂದು ಜಾಹೀರಾತು ₹100 ಜಾಹೀರಾತು. ಏನ್ ಬೇಕಾದ್ರೂ ಜಾಹೀರಾತು ಕೊಡ್ಲಿ, ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ರಾಜ್ಯದ ಜನ ಇದು ಯಾವುದನ್ನು ಕೂಡ ಒಪ್ಕೊಳ್ಳೋದಿಲ್ಲ. ಒಂದು ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಕೊಟ್ಟು ಟೋಪಿ ಹಾಕಿಸ್ಕೊಂಡಿದ್ವಿ, ನಮ್ಮ ಕೈಯಲ್ಲಿ ಚೊಂಬು ಕೊಟ್ಟಿದ್ದಾರೆ ಅಂತೇಳಿ ರಾಜ್ಯದ ಪ್ರಜ್ಞಾವಂತ ಮತದಾರರಿಗೆ ಅರ್ಥ ಆಗಿದೆ. ಇದು ದೇಶದ ಚುನಾವಣೆ. ಕಾಂಗ್ರೆಸ್ ಪಕ್ಷದ ಬೂಟಾಟಿಕೆ, ಗಿಮ್ಮಿಕ್ಕು, ಜಾಹೀರಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ರಾಜ್ಯದ ಜನದಕ್ಕೆ ಉತ್ತರವನ್ನು ನೀಡ್ತಾರೆ. ಕೃಷಿ ಸಾಲವನ್ನು ಮನ್ನಾ ಮಾಡ್ತೇವೆ, ರೈತರದು ಎಲ್ಲಾ ಸಾಲವನ್ನು ಮನ್ನಾ ಮಾಡ್ತೇವೆ. ಯಾವಾಗ ಮಾಡ್ತಾರೆ? ಕೇಂದ್ರ ಸರ್ಕಾರ ಬಂದ್ರೆ ತಾನೆ. ಇಡೀ ದೇಶದಲ್ಲಿ 50 ಸೀಟು ದಾಟೋದಿಲ್ಲ ಅವರು ಕಾಂಗ್ರೆಸ್ ಪಕ್ಷ. ಇನ್ನೇನ್ ಮನ್ನಾ ಮಾಡ್ತಾರೆ? ಇನ್ನೇನ್ ಮಹಿಳೆಯರಿಗೆ 1 ಲಕ್ಷ ಕೊಡ್ತಾರೆ? ಯಾವುದು ಅಸಾಧ್ಯ ಇಲ್ವೋ, ಎಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಅದು ಅವರು ಕನ್ಸ್ಪನ್ಸಲ್ಲೂ ಕೂಡ ನೆನೆಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ದೇಶದ ಜನ ಕಾಲ ತೀರ್ಮಾನ ಮಾಡಿದ್ದಾರೆ. ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ NDA ಸರ್ಕಾರ ಅಧಿಕಾರಕ್ಕೆ ಬರ್ತದೆ. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ. ಹಾಗಾಗಿ ಈ ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋ ಇರ್ಬೋದು, ಪ್ರಣಾಳಿಕೆ ಇರ್ಬೋದು, ಭರವಸೆಗಳಿರ್ಬೋದು, ಇದು ಇದಕ್ಕೆ ಕಿಮ್ಮತ್ತಿಲ್ಲ. ಜನರು ಕೂಡ ಅದಕ್ಕೆ ಮಹತ್ವವನ್ನು ಕೊಡೋದಿಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಿರಂತರವಾಗಿ ಜಾಹೀರಾತುಗಳನ್ನ ಕೊಡುವಂತ ಕೆಲಸ ಆಗ್ತಾರೆ. 23ವರೆಗೂ ಸಹ ಕೇಂದ್ರ ಸರ್ಕಾರದ ವಿರುದ್ಧ ಜಾಹೀರಾತು. ಇವತ್ತು ಇನ್ನೊಂದು ಜಾಹೀರಾತು ₹100 ಜಾಹೀರಾತು. ಏನ್ ಬೇಕಾದ್ರೂ ಜಾಹೀರಾತು ಕೊಡ್ಲಿ, ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ರಾಜ್ಯದ ಜನ ಇದು ಯಾವುದನ್ನು ಕೂಡ ಒಪ್ಕೊಳ್ಳೋದಿಲ್ಲ. ಒಂದು ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಕೊಟ್ಟು ಟೋಪಿ ಹಾಕಿಸ್ಕೊಂಡಿದ್ವಿ, ನಮ್ಮ ಕೈಯಲ್ಲಿ ಚೊಂಬು ಕೊಟ್ಟಿದ್ದಾರೆ ಅಂತೇಳಿ ರಾಜ್ಯದ ಪ್ರಜ್ಞಾವಂತ ಮತದಾರರಿಗೆ ಅರ್ಥ ಆಗಿದೆ. ಇದು ದೇಶದ ಚುನಾವಣೆ. ಕಾಂಗ್ರೆಸ್ ಪಕ್ಷದ ಬೂಟಾಟಿಕೆ, ಗಿಮ್ಮಿಕ್ಕು, ಜಾಹೀರಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ರಾಜ್ಯದ ಜನದಕ್ಕೆ ಉತ್ತರವನ್ನು ನೀಡ್ತಾರೆ. ಕೃಷಿ ಸಾಲವನ್ನು ಮನ್ನಾ ಮಾಡ್ತೇವೆ, ರೈತರದು ಎಲ್ಲಾ ಸಾಲವನ್ನು ಮನ್ನಾ ಮಾಡ್ತೇವೆ. ಯಾವಾಗ ಮಾಡ್ತಾರೆ? ಕೇಂದ್ರ ಸರ್ಕಾರ ಬಂದ್ರೆ ತಾನೆ. ಇಡೀ ದೇಶದಲ್ಲಿ 50 ಸೀಟು ದಾಟೋದಿಲ್ಲ ಅವರು ಕಾಂಗ್ರೆಸ್ ಪಕ್ಷ. ಇನ್ನೇನ್ ಮನ್ನಾ ಮಾಡ್ತಾರೆ? ಇನ್ನೇನ್ ಮಹಿಳೆಯರಿಗೆ 1 ಲಕ್ಷ ಕೊಡ್ತಾರೆ? ಯಾವುದು ಅಸಾಧ್ಯ ಇಲ್ವೋ, ಎಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಅದು ಅವರು ಕನ್ಸ್ಪನ್ಸಲ್ಲೂ ಕೂಡ ನೆನೆಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ದೇಶದ ಜನ ಕಾಲ ತೀರ್ಮಾನ ಮಾಡಿದ್ದಾರೆ. ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ NDA ಸರ್ಕಾರ ಅಧಿಕಾರಕ್ಕೆ ಬರ್ತದೆ. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ. ಹಾಗಾಗಿ ಈ ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋ ಇರ್ಬೋದು, ಪ್ರಣಾಳಿಕೆ ಇರ್ಬೋದು, ಭರವಸೆಗಳಿರ್ಬೋದು, ಇದು ಇದಕ್ಕೆ ಕಿಮ್ಮತ್ತಿಲ್ಲ. ಜನರು ಕೂಡ ಅದಕ್ಕೆ ಮಹತ್ವವನ್ನು ಕೊಡೋದಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.